ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಟಾಟಾ ಕ್ಯಾಪಿಟಲ್ ಪಂಗ್ ಸ್ಕಾಲರ್ಶಿಪ್ 2025-26 ಇದರದ್ದು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ? ಡಿಪ್ಲೊಮಾ ಓದು ಸ್ಟೂಡೆಂಟ್ಸ್ಗಳಿಗೆ, ಪ್ರೆಸೆಂಟ್ಲಿ ಡಿಪ್ಲೊಮಾದಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್, ಪಾಲಿಟೆಕ್ನಿಕ್, ITI, PUC, ಗ್ರ್ಯಾಜುಯೇಷನ್ ಇವೆಲ್ಲ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ 10,000ರಿಂದ 1,00,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಬರುತ್ತೆ. ನೋಡಿ, ಟಾಟಾ ಕ್ಯಾಪಿಟಲ್ ಪಂಗ್ ಸ್ಕಾಲರ್ಶಿಪ್ 10,000ರಿಂದ 1,00,000 ತನಕ ಸ್ಕಾಲರ್ಶಿಪ್ ಬರುತ್ತೆ. ಇದರದ್ದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೇನೆ. ಅಷ್ಟೇ ಅಲ್ಲ, ಯಾವ ಥರ ಅಪ್ಲೈ ಮಾಡಬೇಕು ಅಂತ ನನ್ನ ಕಂಪ್ಲೀಟ್ ಮಾಹಿತಿನೂ ಕೂಡ ಕೊಡ್ತೀನಿ. ಎಲಿಜಿಬಿಲಿಟಿ ಡೇಟ್, ಲಾಸ್ಟ್ ಡೇಟ್ ಮಾಹಿತಿನೂ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ, ಈಗ ಟಾಟಾ ಕ್ಯಾಪಿಟಲ್ ಪಂಗ್ ಸ್ಕಾಲರ್ಶಿಪ್ಪಲ್ಲಿ ಟೋಟಲ್ 3 ಕ್ಯಾಟಗರೀಸ್ ಇದ್ದಾವೆ. ಅದರಲ್ಲಿ ಪಾಲಿಟೆಕ್ನಿಕ್ ಒಂದು ಬೇರೆ ಇದೆ, PUCದು ಬೇರೆ ಇದೆ, ಅದೇ ರೀತಿ ಗ್ರ್ಯಾಜುಯೇಷನ್ದು ಕೂಡ ಬೇರೆ ಇದೆ. ಫಸ್ಟ್ ನಾನು PUCದು ಬ್ರೀಫ್ ಆಗಿ ಹೇಳ್ತೀನಿ. ಬನ್ನಿ, ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದಿ PUCಯಲ್ಲಿ ನಾವು ನೋಡ್ಬೋದು, ಲಾಸ್ಟ್ ಡೇಟ್ ನೋಡಿ, ಇದು ಎಕ್ಸ್ಟೆಂಡ್ ಆಗೋದು ಡೌಟ್ ಇದೆ. ದ ಲಾಸ್ಟ್ ಡೆಡ್ ಲೈನ್ ಹಿಯರ್ ಇಸ್ 26 ಡಿಸೆಂಬರ್ 2025. ಎಷ್ಟು ಅಮೌಂಟನ್ನು ಕೊಡ್ತಾರೆ ಫೀಸು? ಟೋಟಲ್ 60% ಆಫ್ ಯುವರ್ ಟ್ಯೂಷನ್ ಫೀಸ್. ಈಗ ನಾವು ಇದರಲ್ಲಿ ಡೀಟೇಲ್ಸ್ ನೋಡಿದಾಗ ನಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಒನ್ ಬೈ ಒನ್ ನೋಡಿ. 60%. ಈಗ ಎಲಿಜಿಬಿಲಿಟಿ ಏನಂದರೆ, ನೀವು ಪ್ರಿವಿಯಸ್ ಕ್ಲಾಸಲ್ಲಿ 60%ಅನ್ನು ಸ್ಕೋರ್ ಮಾಡಿರಬೇಕು, ಫ್ಯಾಮಿಲಿ ಇನ್ಕಮ್ 2.5 ಲ್ಯಾಕ್ಕಿಂತ ಕಡಿಮೆ ಇರಬೇಕು. ಅಂಥ ಸ್ಟೂಡೆಂಟ್ಸ್ ಏನಿದೆ ಇದನ್ನು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಮತ್ತು ಈಗ ಎಷ್ಟು ಅಮೌಂಟ್ ಕೊಡ್ತಾರೆ? ಅಪ್ ಟು 10,000 ರೂಪೀಸ್ ತನಕ ಅಮೌಂಟನ್ನು ಕೊಡ್ತಾರೆ. ಆರ್ 60 to 80% ಆಫ್ ಯುವರ್ ಫೀಸ್, 80% ಆಫ್ ಯುವರ್ ಟ್ಯೂಷನ್ ಫೀಸ್. ಪರ್ಸೆಂಟೇಜ್ ಎಷ್ಟು ಮಾಡಿರಬೇಕು? 60 to 80% ಮಾಡಿದರೆ ಅಪ್ ಟು 10,000. 81 to 90% ಮಾಡಿದರೆ ಅಪ್ ಟು 80% ಆಫ್ ಟ್ಯೂಷನ್ ಫೀಸ್ ಆರ್ 12,000 ರೂಪೀಸ್. 91 ಆ್ಯಂಡ್ ಅಬವ್ ಇದ್ದರೆ ಅವ್ರಿಗೆ ಅಪ್ ಟು 15,000 ರೂಪೀಸನ್ನು ಕೊಡ್ತಾರೆ. ಡಾಕ್ಯುಮೆಂಟ್ ನೋಡಿ, ಫೋಟೋ ಐಡೆಂಟಿಟಿ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಇನ್ಕಮ್ ಪ್ರೂಫ್, ಪ್ರೂಫ್ ಆಫ್ ಅಡ್ಮಿಷನ್ ಇವೆಲ್ಲ ತೊಗೊಂಡ್ಬಿಟ್ಟು ನೀವು ಬಡಿ ಫಾರ್ ಸ್ಟಡಿ ಆ್ಯಪಿಗೆ ಹೋಗಿ ಇದನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್, ಈಗ ಡಿಪ್ಲೊಮಾ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು, ಇದು ಸಂಪೂರ್ಣ ಮಾಹಿತಿ ಇದರಲ್ಲಿ ನಾನು ಕೊಡ್ತಾ ಇದ್ದೀನಿ. ಈಗ ಡಿಪ್ಲೊಮಾ ಸ್ಟೂಡೆಂಟ್ಸದ್ದು ಕೂಡ ಲಾಸ್ಟ್ ಡೇಟ್ ಬಂದುಬಿಟ್ಟು ಡಿಸೆಂಬರ್ 2025 ಇದೆ. ಇದರಲ್ಲಿ ಡಿಪ್ಲೊಮಾ, ITI, BSc, BCom ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ. 60% ಸ್ಕೋರ್ ಮಾಡಿರಬೇಕು ಪ್ರೀವಿಯಸ್ ಕ್ಲಾಸಲ್ಲಿ, ಮತ್ತು ಫ್ಯಾಮಿಲಿ ಇನ್ಕಮ್ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಷ್ಟೇ ಅಲ್ಲ, ಈಗ ಇದರ ಜೊತೆಗೆ ನೀವು ನೋಡಿ, ಬೆನಿಫಿಟ್ಸ್ ಎಲ್ಲ ಏನೆಲ್ಲ ಕೊಡ್ತಾರೆ. ಬೆನಿಫಿಟ್ಸ್ ಎಲ್ಲ ಏನು ಕೊಡ್ತಾರೆ ಅಂದರೆ, 60 to 80% ಪರ್ಸೆಂಟೇಜ್ ಆಗಿತ್ತಂದರೆ 12,000 ರೂಪೀಸ್ ಆರ್ 80% ಆಫ್ ಟ್ಯೂಷನ್ ಫೀಸ್. 81 to 90% ಆಗಿದ್ದರೆ 15,000 ರೂಪೀಸ್ ತನಕ ಫೀಸ್ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅದೇ ರೀತಿ 91 ಆ್ಯಂಡ್ ಅಬವ್ ಆಗಿದ್ದರೆ ಅಪ್ ಟು 18,000 ರೂಪೀಸ್ ತನಕ ಆರ್ 80% ಆಫ್ ದಿ ಟ್ಯೂಷನ್ ಫೀಸ್ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಇದಕ್ಕೆಲ್ಲ ಏನು ಬೇಕಂದರೆ, ಫೋಟೋ ಐಡೆಂಟಿಟಿ ಪ್ರೂಫ್, ದಟ್ ಈಸ್ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಇನ್ಕಮ್ ಪ್ರೂಫ್, ಪ್ರೂಫ್ ಆಫ್ ಅಡ್ಮಿಷನ್, ಪ್ರೆಸೆಂಟ್ ನೀವು ಓದ್ತಾ ಇರೋ ಅಕಾಡೆಮಿಕ್ ಇಯರ್ದು ಫೀ ರೆಸಿಪ್ಟ್, ಬ್ಯಾಂಕ್ ಅಕೌಂಟ್ ಡೀಟೇಲ್ ಮತ್ತು ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸನ್ನು ತೊಗೊಂಡ್ಬಿಟ್ಟು ವಿತ್ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಕಾಸ್ಟ್ ಸರ್ಟಿಫಿಕೇಟ್, ಡಿಸಬಿಲಿಟಿ ಸರ್ಟಿಫಿಕೇಟ್ ಇದ್ದರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ನೀವು ಬಡಿ ಫಾರ್ ಸ್ಟಡಿ ಆ್ಯಪಿಗೆ ಹೋಗ್ಬಿಟ್ಟು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗುತ್ತೆ. ದಿಸ್ ಈಸ್ ಅಬೌಟ್ ಸೆಕೆಂಡ್ ಕ್ಯಾಟಗರಿ. ಈಗ ಥರ್ಡ್ ಕ್ಯಾಟಗರಿಯಲ್ಲಿ ನಾವು ನೋಡಬಹುದು, ಸ್ಪೆಷಲೈಸ್ಡ್ ಪ್ರೋಗ್ರಾಮ್, ಸ್ಪೆಷಲೈಸ್ಡ್ ಡಿಸಿಪ್ಲಿನ್ಸ್, ಪ್ರೊಫೆಷ್ನಲ್ ಡಿಗ್ರಿ. ಈಗ BA ಆಗಲಿ, MBBS ಆಗಲಿ, ಇಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನೀವು ಮಿನಿಮಮ್ ಅಪ್ ಟು 80% ಸ್ಕೋರ್ ಮಾಡಿರಬೇಕು. ಅಂಥವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ ನಾವು ನೋಡಬಹುದು, ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಎಲ್ಲ, ಮೆಡಿಸಿನ್, ವೆಟರ್ನರಿ, ಏರೋಸ್ಪೇಸ್, ಕ್ವಾಂಟಮ್ ಫಿಸಿಕ್ಸ್ ಅಂತ ಇವೆಲ್ಲ ವಿವಿಧ ಬ್ರಾಂಚ್ಗಳಿಗೆಲ್ಲ ಇದು ಅಪ್ಲಿಕೇಬಲ್ ಆಗುತ್ತೆ. ಇದ್ರದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು 26 ಡಿಸೆಂಬರ್ 2025. ಸೇಮ್ ಡಾಕ್ಯುಮೆಂಟ್ಸ್ ನಾನು ಆಲ್ರೆಡಿ ಏನು ಹೇಳಿದೆಲ್ಲ, ಸೇಮ್ ಡಾಕ್ಯುಮೆಂಟ್ಸು ಕೂಡ ಇದ್ರ ಜೊತೆಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈಗ ಅಪ್ಲೈ ಮಾಡೋ ಪ್ರೊಸೀಜರ್ ಕೂಡ ನಾನು ಹೇಳ್ತೀನಿ, ಕೊನೆ ತನಕ ನೋಡಿ, ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಈಗ ನಾನು ಡಿಪ್ಲೊಮಾದ ಒಂದು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ, ಪ್ಲೇಸ್ಟೋರ್ಲಿಂದ ಬಡಿ ಫಾರ್ ಸ್ಟಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು. ಯು ಹ್ಯಾವ್ ಟು ಇನ್ಸ್ಟಾಲ್ ದಿಸ್ ಆ್ಯಪ್, ಬಡಿ ಫಾರ್ ಸ್ಟಡಿ. ಪ್ಲೇಸ್ಟೋರ್ಲಿಂದ ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣ
ಅದರಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ಮೇಲೆ ಇಮೇಲ್ ಐ ಡಿ ನೀವು ಲಾಗಿನ್ ಮಾಡಬೇಕು. ಅದರ ಮುಖಾಂತರ ಲಾಗಿನ್ ವಿತ್ ಇಮೇಲ್ ಐ ಡಿ ನಾನು ಆಲ್ರೆಡಿ ಮಾಡಿದ್ದೀನಿ. ಓಕೆ, ಈಗ ಲಾಗಿನ್ ಆದ ತಕ್ಷಣ ನೋಡಿ ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಇನ್ ಅಂತ ಬರುತ್ತೆ. ಕ್ಲಿಕ್ ಓಕೆ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ತಾರೆ ಇದರಲ್ಲಿ. ಈಗ ನಾವು ನೋಡಬಹುದು ಆಲ್ರೆಡಿ ನಾನು ಕ್ರೈಟೀರಿಯಾ ಹೇಳಿದ್ದೀನಿ. BSc BCom BA ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆಲ್ಲ ಇದು ಅಪ್ಲಿಕೇಬಲ್ ಆಗುತ್ತೆ. ಫಸ್ಟ್ ಬಂದ ತಕ್ಷಣ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೆಡ್ಲೈನ್ ಇಲ್ಲಿ ಬರುತ್ತೆ 26/12/2025. ಈಗ ಫಸ್ಟ್ ನಾವು ಇದರಲ್ಲಿ ತುಂಬಬೇಕಾಗಿತ್ತು ಸ್ಟೂಡೆಂಟ್ಸ್ ಡೀಟೇಲ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಅಡ್ರೆಸ್ ಇವೆಲ್ಲ ನೀವು ತುಂಬಬೇಕಾಗತ್ತೆ. ನಂತರ ಕರೆಸ್ಪಾಂಡೆಂಟ್ ಅಡ್ರೆಸ್ ಇವೆಲ್ಲ ಆದ ನಂತರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಯಾವುದಿದೆ ಮತ್ತು ಪ್ಲೀಸ್ ಸೆಲೆಕ್ಟ್ ಯುವರ್ ಕ್ಲಾಸ್ ಆಲ್ರೆಡಿ ಕಂಪ್ಲೀಟೆಡ್ 10th ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು 10th ಮಾಹಿತಿಯನ್ನು ಕೊಡಬೇಕು. ಅದೇ ರೀತಿ ಸ್ಕೂಲ್ ಟೈಪ್, ಡಿಸ್ಟಿಕ್ ಇವೆಲ್ಲ ಮಾಹಿತಿಯನ್ನು ಮಾರ್ಕ್ಸನ್ನು ಕೊಡಬೇಕು. ಅದೇ ರೀತಿ ಪಾಲಿಟೆಕ್ನಿಕ್ ಅಂದರೆ ಯಾವ ಪಾಲಿಟೆಕ್ನಿಕಲ್ಲಿ ಓದ್ತಾ ಇದ್ದೀರಿ, ಎಷ್ಟು ಫೀಸನ್ನು ತುಂಬಿದ್ದೀರಿ, ಯಾವ ಥರ ಫೀಸನ್ನು ತುಂಬಿದ್ದೀರಿ, ಆನ್ಲೈನ್ ತುಂಬಿದ್ದೀರೋ ಆಫ್ಲೈನ್ ತುಂಬಿದ್ದೀರೋ ಎಲ್ಲ ಮಾಹಿತಿ ಇದರಲ್ಲಿ ನೀವು ಕೊಡಬೇಕು. ಮತ್ತು ನಂತರ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸನ್ನು ಇಲ್ಲಿ ತುಂಬಬೇಕು. ಮತ್ತು ಡಾಕ್ಯುಮೆಂಟ್ಸಲ್ಲಿ ಇಲ್ಲಿ ಕಾಣಿಸ್ತಿರೋ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕು. ನಂತರ ಬ್ಯಾಂಕ್ ಡೀಟೇಲ್ ಮತ್ತು ಮೋರ್ ಅಬೌಟ್ ಯುವರ್ ಸೆಲ್ಫ್, ಕೆಲವೊಂದು ಕ್ವಶನ್ಸ್ ಇರ್ತವೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ನಂತರ ಇವೆಲ್ಲ ಆದಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಚೆಕ್ ಬಾಕ್ಸ್ ಇದೆ 1 2 3 4 5 ಈ ಚೆಕ್ ಬಾಕ್ಸನ್ನು ಎಲ್ಲ ಚೆಕ್ ಬಾಕ್ಸನ್ನು ಟಿಕ್ ಮಾಡಬೇಕು. ಟಿಕ್ ಮಾಡಿದ ನಂತರ ಇಲ್ಲೇ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಬರುತ್ತೆ. ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮಾಡಿದ ನಂತರ ಈ ಸ್ಕಾಲರ್ಶಿಪ್ ಸಬ್ಮಿಟ್ ಆಗುತ್ತೆ. ನೀವು ಇನ್ನೊಂದು ಏನು ಮಾಡಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸ್ಟೆಪ್ಸನ್ನು ತುಂಬಿದ ಮೇಲೆ ಇದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ಯು ಹ್ಯಾವ್ ನೋ ಡೌಟ್ ಇನ್ ದಿಸ್. ಅದೇ ರೀತಿ ಬೇರೆ ಸ್ಕಾಲರ್ಶಿಪ್ಪು ಕೂಡ, ಈಗ ಬೇರೆ ಸ್ಕಾಲರ್ಶಿಪ್ ಅಂದರೆ PUC ಸ್ಕಾಲರ್ಶಿಪ್ಪು, PUCದು, ಡಿಗ್ರಿದು ಅದೇ ರೀತಿ ನಾವು ಅಪ್ಲೈ ಮಾಡಬಹುದು. ಸೇಮ್ ಸ್ಟೆಪ್ ಇರುತ್ತೆ. ಆಮೇಲೆ ಕೆಲವೊಂದು FAQs ಅಂದರೆ ಭಾಳಷ್ಟು ಸ್ಟೂಡೆಂಟ್ಸಿಗೆ ಕೆಲವೊಂದು ಡೌಟ್ಸ್ ಇದ್ದಾವೆ. ಏನು ಡೌಟ್ಸ್ ಅಂದರೆ ಇಲ್ಲಿ ನಾವು ನೋಡಬಹುದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅದು ಕೂಡ ಇಲ್ಲೇ ಕೊಟ್ಟಿದ್ದಾರೆ. FAQ ಅಂದರೆ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್. ಇದರಲ್ಲಿ ವಾಟ್ ಈಸ್ ದಿ ಸೆಲೆಕ್ಷನ್ ಪ್ರೊಸೆಸ್ ಆಫ್ ಸ್ಕಾಲರ್ಶಿಪ್ ಏನಿದೆಯಲ್ಲ ಅಕಾಡೆಮಿಕ್ ಮತ್ತು ಮೆರಿಟ್ ಮತ್ತು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಮೇಲೆ ಇದು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಶಾರ್ಟ್ ಲಿಸ್ಟ್ ಮಾಡಿದವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಅವ್ರಿಗೇನಿದೆಯಲ್ಲ ಟೆಲಿಫೋನಿಕ್ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಇದ್ಮೇಲೆ ಟಾಟಾ ಕ್ಯಾಪಿಟಲಿಂದ ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದಮೇಲೆ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆಯಲ್ಲ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಇದರಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ವೇಟೇಜ್ ಅಂತ ಹೇಳಿದ್ದಾರೆ. ವೇಟೇಜ್ ವಿಲ್ ಬಿ ಗಿವನ್ ಟು ದ ಗರ್ಲ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಮಾರ್ಜಿನಲೈಸ್ಡ್ ಸೊಸೈಟಿ, SC ST ಆ್ಯಂಡ್ ಡಿಫರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ ಅಂತೂ ಕೂಡ ಇದರಲ್ಲಿ ಹೇಳಿದ್ದಾರೆ. I hope you like this video. If you like this video, please share this to your students. Thank you.